ಪೂರ್ವಜರ ಇಚ್ಛೆ, ಆಸೆ, ಮಹತ್ವಾಕಾಂಕ್ಷೆ, ಕ್ರೋಧ, ದ್ವೇಷ, ಪ್ರತೀಕಾರ ಇವೇ ಮುಂದಿನ ಪೀಳಿಗೆಯ ಪರಂಪರೆಯಾಗುತ್ತವೆ. ತಂದೆ ತಾಯಿ ಮಕ್ಕಳಿಗೆ ಕೊಡಬಯಸುವುದು ಪ್ರಪಂಚದ ಎಲ್ಲ ಸುಖಗಳನ್ನು, ಆದರೆ ಕೊಡುವುದು ತಮ್ಮ ನೋವಿನ ಸಂಪತ್ತನ್ನು. ಕೊಡಬಯಸುವುದು ಅಮೃತವನ್ನು, ಆದರೆ ಜೊತೆಗೆ ವಿಷದ ಕಳಶವನ್ನು ತುಂಬಿಕೊಡುತ್ತಾರೆ. ಒಮ್ಮೆ ಯೋಚಿಸಿ ನೋಡಿ, ನೀವು ನಿಮ್ಮ ಮಕ್ಕಳಿಗೆ ಏನು ಕೊಟ್ಟಿದ್ದೀರೆಂದು. ಖಂಡಿತವಾಗಿ ಪ್ರೀತಿ, ಜ್ಞಾನ, ಸಂಪತ್ತುಗಳನ್ನು ಕೊಟ್ಟಿದ್ದೀರಿ. ಆದರೆ ಅದರ ಜೊತೆಗೆ ಅವರ ಮನಸ್ಸನ್ನು ಅಶುದ್ಧಗೊಳಿಸುವ ಪೂರ್ವಾಗ್ರಹವನ್ನು ಕೊಟ್ಟಿಲ್ಲವೇ? ಕೆಟ್ಟದ್ದು ಒಳ್ಳೆಯದರ ಪೂರ್ವನಿರ್ಧಾರಿತ ಅರ್ಥವನ್ನು ಹೇಳಿಲ್ಲವೇ? ವ್ಯಕ್ತಿಗೆ ವ್ಯಕ್ತಿಯೊಂದಿಗೆ, ಸಮಾಜಕ್ಕೆ ಸಮಾಜದೊಂದಿಗೆ, ರಾಷ್ಟ್ರಕ್ಕೆ ರಾಷ್ಟ್ರದೊಂದಿಗೆ ಸಂಘರ್ಷ ಇವು ಪೂರ್ವಾಗ್ರಹಗಳಿಂದ ನಿರ್ಮಾಣವಲ್ಲವೇ? ಹತ್ಯೆ, ಮೃತ್ಯು, ರಕ್ತಪಾತ ಇದೇ ಪೂರ್ವಾಗ್ರಹಗಳಿಂದ ಹುಟ್ಟುತ್ತವಲ್ಲವೇ? ಅರ್ಥಾತ್ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಜನ್ಮದ ಜೊತೆ ಮೃತ್ಯುವಿನ ದಾನವನ್ನೂ ಕೊಡುತ್ತಾರೆ. ಪ್ರೀತಿಯ ಬೆಳಕಿನ ಜೊತೆ ಜೊತೆಗೆ ದ್ವೇಷದ ಅಂಧಕಾರವನ್ನೂ ಕೊಡುತ್ತಾರೆ. ಅಂಧಕಾರ ಮನಸ್ಸಿನ, ಹೃದಯದ ಅಥವಾ ವಾಸ್ತವದ್ದಾಗಲಿ, ಇದರಿಂದ ಕೇವಲ ಭಯ ಪ್ರಾಪ್ತವಾಗುವುದು. ಕೇವಲ ಭಯ. ನೀವೇ ಯೋಚಿಸಿ ನೋಡಿ. ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ತರಹದ ದುರ್ಬಲತೆ ಅವಶ್ಯವಾಗಿ ಇರುತ್ತದೆ. ಒಬ್ಬ ವೇಗವಾಗಿ ಓಡಲಾರ, ಮಗದೊಬ್ಬ ಹೆಚ್ಚು ಭಾರ ಎತ್ತಲಾರ. ಯಾರೋ ಗುಣವಾಗದ ರೋಗದಿಂದ ಪೀಡಿತನಾದರೆ ಇನ್ಯಾರಿಗೋ ಓದಿದ ಪಾಠಗಳು ನೆನಪಾಗುವುದೇ ಇಲ್ಲ. ಹೀಗೆ ಅನೇಕ ಉದಾಹರಣೆಗಳಿವೆ. ಎಲ್ಲವೂ ಯಾರಿಗೆ ಪ್ರಾಪ್ತವಾಗಿವೆಯೋ ನಿಮಗೆ ಅಂಥವರ ಪರಿಚಯವಿದೆಯೇ? ನಾವು ಜೀವನದ ಒಂದು ದುರ್ಬಲತೆಯನ್ನು ಜೀವನದ ಕೇಂದ್ರವೆಂದೇ ಬದುಕುತ್ತೇವೆ. ಈ ಕಾರಣದಿಂದ ಹೃದಯದಲ್ಲಿ ದುಃಖ ಹಾಗೂ ಅಸಮಾಧಾನವಿರುತ್ತದೆ. ದುರ್ಬಲತೆ ಮನುಷ್ಯನಿಗೆ ಜನ್ಮದಿಂದ ಅಥವಾ ಸಂಯೋಗದಿಂದ ಪ್ರಾಪ್ತವಾಗುತ್ತದೆ. ಆದರೆ ದುರ್ಬಲತೆಯನ್ನು ಮನುಷ್ಯನ ಮನಸ್ಸು ತನ್ನ ಘನತೆಯನ್ನಾಗಿಸುತ್ತದೆ. ಆದರೆ ಕೆಲವು ವ್ಯಕ್ತಿಗಳಿರುತ್ತಾರೆ, ಅವರು ತಮ್ಮ ಪ್ರಯತ್ನ ಹಾಗೂ ಶ್ರಮದಿಂದ ದುರ್ಬಲತೆಯನ್ನು ಪರಾಜಯಗೊಳಿಸುತ್ತಾರೆ. ಈ ಇಬ್ಬರಿಗೂ ಅಂತಹ ವ್ಯತ್ಯಾಸವೇನಿದೆ? ನೀವೆಂದಾದರೂ ಯೋಚಿಸಿರುವಿರಾ? ಸರಳ ಉತ್ತರವಿದೆ ಈ ಪ್ರಶ್ನೆಗೆ. ಯಾವ ವ್ಯಕ್ತಿ ದುರ್ಬಲತೆಯಿಂದ ಸೋಲುವುದಿಲ್ಲವೋ, ಯಾರು ಪ್ರಯತ್ನ ಪಡುವ ಸಾಹಸವನ್ನು ಹೊಂದಿರುವರೋ ಅವರು ದುರ್ಬಲತೆಯನ್ನು ಮೀರಿ ಬೆಳೆಯುತ್ತಾರೆ. ಅರ್ಥಾತ್ ದುರ್ಬಲತೆಯನ್ನು ಖಂಡಿತವಾಗಿಯೂ ಈಶ್ವರ ಕೊಟ್ಟಿರುತ್ತಾನೆ, ಆದರೆ ಘನತೆಯನ್ನು ಮನುಷ್ಯನೇ ನಿರ್ಮಿಸಿಕೊಳ್ಳಬೇಕು. ನೀವೇ ಯೋಚಿಸಿ ನೋಡಿ. ಮನುಷ್ಯನ ಎಲ್ಲ ಸಂಬಂಧಗಳ ಆಧಾರವೇ ನಿರೀಕ್ಷೆ. ಪತಿ ಹೇಗಿರಬೇಕು? ಜೀವನವನ್ನು ಸುಖ ಸಂತೋಷಗಳಿಂದ ತುಂಬಬೇಕು. ಪತ್ನಿ ಹೇಗಿರಬೇಕು? ನನಗಾಗಿಯೇ ಸಮರ್ಪಿತಳಾಗಿರಬೇಕು. ಮಕ್ಕಳು ಹೇಗಿರಬೇಕು? ನನ್ನ ಸೇವೆ ಮಾಡಬೇಕು, ನನ್ನ ಆಜ್ಞೆ ಪಾಲಿಸಬೇಕು. ಮನುಷ್ಯ ಯಾರನ್ನು ಪ್ರೀತಿಸುತ್ತಾನೆ ಎಂದರೆ ನಿರೀಕ್ಷೆಗಳನ್ನು ಪೂರೈಸುವವರನ್ನು. ಈ ನಿರೀಕ್ಷೆಯ ಗುಣವೇ ಹುಸಿ ಹೋಗುವುದು. ಹೇಗೆ? ಈ ನಿರೀಕ್ಷೆಯು ಮನುಷ್ಯನ ಮೆದುಳಿನಲ್ಲಿ ಹುಟ್ಟುತ್ತದೆ. ಯಾವುದೇ ವ್ಯಕ್ತಿ ಅವನ ನಿರೀಕ್ಷೆಗಳ ಬಗೆಗೆ ತಿಳಿದುಕೊಳ್ಳುವ ಸಾಧ್ಯತೆ ಇಲ್ಲ. ಪೂರ್ತಿಗೊಳಿಸಬಹುದಾದ ಪ್ರಾಮಾಣಿಕ ನಿರೀಕ್ಷೆಗಳಿದ್ದರೂ ಮನುಷ್ಯ ಯಾರ ನಿರೀಕ್ಷೆಗಳನ್ನು ಪೂರ್ತಿಗೊಳಿಸಲಾರ. ಹಾಗೂ ಅಲ್ಲಿ ಹುಟ್ಟುವುದೇ ಸಂಘರ್ಷ. ಎಲ್ಲ ಸಂಬಂಧಗಳು ಸಂಘರ್ಷದಲ್ಲಿ ಬದಲಾಗಿ ಬಿಡುತ್ತವೆ. ಆದರೆ ಮನುಷ್ಯ ನಿರೀಕ್ಷೆಗಳನ್ನು ಸಂಬಂಧದ ಆಧಾರ ಮಾಡದಿದ್ದರೆ ಹಾಗೂ ಸಂಬಂಧವನ್ನೇ ಆಧಾರ ಎಂಬುದನ್ನು ಸ್ವೀಕರಿಸಿದರೆ ಈ ಜೀವನ ಎಂಬುದು ಸುಖ ಶಾಂತಿಗಳಿಂದ ತುಂಬಿಕೊಳ್ಳುವುದಿಲ್ಲವೇ?
ನೀವೇ ಯೋಚಿಸಿ ನೋಡಿ. ಸಮಯದ ಆರಂಭದಿಂದಲೇ ಒಂದು ಪ್ರಶ್ನೆ ಮನುಷ್ಯನನ್ನು ಸದಾ ಕಾಡುತ್ತಿದೆ. ತಾನು ತನ್ನ ಸಂಬಂಧದಲ್ಲಿ ಅದೆಷ್ಟು ಹೆಚ್ಚು ಸುಖ, ಅದೆಷ್ಟು ಕಡಿಮೆ ದುಃಖ ಹೇಗೆ ಸಾಧಿಸಬೇಕು ಎಂಬುದನ್ನು. ನಿಮ್ಮ ಸಂಬಂಧಗಳೆಲ್ಲವೂ ನಿಮಗೆ ಪರಿಪೂರ್ಣ ಸಂತೋಷ ಕೊಟ್ಟಿವೆಯೇ? ಯೋಚಿಸಿ ನೋಡಿ. ನಮ್ಮ ಜೀವನ ಸಂಬಂಧಗಳ ಮೇಲೆ ಆಧಾರಿತವಾಗಿದೆ. ನಮ್ಮ ಸುರಕ್ಷತೆ ಸಂಬಂಧಗಳ ಮೇಲೆಯೇ ಆಧಾರಿತವಾಗಿದೆ. ಆದ್ದರಿಂದಲೇ ನಮ್ಮ ಜೀವನದ ಎಲ್ಲ ಸುಖಗಳ ಆಧಾರವು ಸಂಬಂಧವೇ ಆಗಿದೆ. ಆದರೂ ನಮಗೆ ಸಂಬಂಧದಲ್ಲೇ ಹೆಚ್ಚಾಗಿ ದುಃಖವೇಕೆ ದೊರೆಯುತ್ತದೆ? ಯಾವಾಗಲೂ ಘರ್ಷಣೆಗಳು ಸಂಬಂಧದಿಂದಲೇ ಏಕೆ ಉತ್ಪತ್ತಿಯಾಗುತ್ತವೆ ಎಂದಾದರೂ ಯೋಚಿಸಿದ್ದೀರಾ? ಯಾವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ವಿಚಾರವನ್ನು ಸ್ವೀಕರಿಸುವುದಿಲ್ಲವೋ ಅದರಲ್ಲಿ ಪರಿವರ್ತನೆ ಮಾಡುವ ಪ್ರಯತ್ನ ಮಾಡುತ್ತಾನೆ, ಆಗಲೇ ಘರ್ಷಣೆ ಹುಟ್ಟಿಕೊಳ್ಳುವುದು. ಅರ್ಥ, ಎಷ್ಟು ಹೆಚ್ಚು ನಿರಾಕರಣೆಯೋ ಅಷ್ಟೇ ಹೆಚ್ಚು ಘರ್ಷಣೆ, ಎಷ್ಟು ಹೆಚ್ಚು ಸ್ವೀಕಾರವೋ ಅಷ್ಟೇ ಹೆಚ್ಚು ಸುಖ. ಇದೇ ವಾಸ್ತವವಲ್ಲವೇ? ಒಂದು ವೇಳೆ ಮನುಷ್ಯ ತನ್ನ ನಿರೀಕ್ಷೆಗಳ ಮೇಲೆ ಅಂಕುಶ ಹಾಕಿ ತನ್ನ ವಿಚಾರಗಳನ್ನು ಬೇರಾವುದೋ ಒಬ್ಬ ವ್ಯಕ್ತಿಯ ಪರಿವರ್ತನೆ ಬದಲು ತನ್ನ ಅಂತರಂಗದಲ್ಲೇ ಪರಿವರ್ತನೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದರೆ ನಾವು ಸಂಬಂಧಗಳಲ್ಲಿ ಸಂತೋಷವನ್ನು ಹುಡುಕುವುದು ಇಷ್ಟು ಕಷ್ಟವಾಗುವುದೇ? ಅರ್ಥಾತ್ ಸ್ವೀಕಾರ ಭಾವವೇ ಸಂಬಂಧದ ವಾಸ್ತವಿಕ ಅರ್ಥವಲ್ಲವೇ? ನೀವೇ ಯೋಚಿಸಿ ನೋಡಿ. ಇಬ್ಬರು ವ್ಯಕ್ತಿಗಳು ಹತ್ತಿರ ಬಂದಾಗ ಒಬ್ಬರಿಗೊಬ್ಬರು ಮಿತಿ ಹಾಗೂ ಔಚಿತ್ಯವನ್ನು ಹಾಕುವ ಪ್ರಯತ್ನವನ್ನು ಅವಶ್ಯ ಮಾಡುತ್ತಾರೆ. ಸಂಬಂಧಗಳ ಬಗೆಗೆ ಯೋಚನೆ ಮಾಡಿದಾಗ ತಿಳಿಯುವುದೇನೆಂದರೆ, ಈ ಎಲ್ಲ ಸಂಬಂಧಗಳ ಆಧಾರ ನಾವು ಬೇರೆಯವರಿಗಾಗಿ ಹಾಕಬಯಸುವ ಇದೇ ಮಿತಿಗಳು. ಹಾಗೂ ತಿಳಿದೋ ತಿಳಿಯದೆಯೋ ಒಬ್ಬ ವ್ಯಕ್ತಿ ಆ ಮಿತಿಗಳನ್ನು ಮೀರಿದರೆ ಅದೇ ಕ್ಷಣ ನಮ್ಮ ಹೃದಯ ಕ್ರೋಧಗೊಳ್ಳುತ್ತದೆ. ಈ ಮಿತಿಗಳ ವಾಸ್ತವಿಕ ರೂಪವಾದರೂ ಏನು ಎಂದಾದರೂ ಯೋಚಿಸಿದ್ದೇವೆಯೇ? ಮಿತಿಗಳ ಮೂಲಕ ನಾವು ಬೇರೆ ವ್ಯಕ್ತಿಗೆ ನಿರ್ಧಾರ ಮಾಡುವ ಅಧಿಕಾರವನ್ನೇ ಕೊಡುವುದಿಲ್ಲ. ನಮ್ಮ ನಿರ್ಣಯವನ್ನು ಆ ವ್ಯಕ್ತಿಯ ಮೇಲೆ ಹೇರುತ್ತೇವೆ. ಅರ್ಥಾತ್ ಬೇರೆಯವರ ಸ್ವಾತಂತ್ರ್ಯವನ್ನು ನಾವು ನಿರಾಕರಿಸುತ್ತೇವೆ. ಯಾವಾಗ ಅವರ ಸ್ವಾತಂತ್ರ್ಯವನ್ನು ನಿರಾಕರಿಸುತ್ತೇವೆಯೋ ಅವರ ಹೃದಯ ದುಃಖದಿಂದ ಭಾರವಾಗುತ್ತದೆ. ಯಾವಾಗ ಅವರು ಮಿತಿಗಳನ್ನು ಮೀರುವರೋ ನಮ್ಮ ಹೃದಯ ಕ್ರೋಧಗೊಳ್ಳುತ್ತದೆ. ಹಾಗೆ ಆಗುವುದಲ್ಲವೇ? ಒಂದು ವೇಳೆ ಒಬ್ಬರಿಗೊಬ್ಬರ ಸ್ವಾತಂತ್ರ್ಯವನ್ನು ಗೌರವಿಸಿದರೆ ಔಚಿತ್ಯ ಅಥವಾ ಮಿತಿಗಳ ಅವಶ್ಯಕತೆಯೇ ಇರುವುದಿಲ್ಲ. ಅರ್ಥಾತ್ ಸ್ವೀಕಾರ ಎನ್ನುವುದು ಒಂದು ಸಂಬಂಧದ ದೇಹವಾದರೆ ಸ್ವಾತಂತ್ರ್ಯ ಎನ್ನುವುದು ಒಂದು ಸಂಬಂಧದ ಆತ್ಮವಲ್ಲವೇ? ನೀವೇ ಯೋಚಿಸಿ ನೋಡಿ. ಒಬ್ಬ ವ್ಯಕ್ತಿಗೆ ಯಾವುದೋ ಘಟನೆಯಲ್ಲಿ ಅನ್ಯಾಯದ ಅನುಭವವಾಗುವುದೋ ಆ ಘಟನೆ ಅವನ ಅಂತರಂಗವನ್ನು ಅಸ್ಥಿರಗೊಳಿಸುವುದು. ಸಮಸ್ತ ಪ್ರಪಂಚವೇ ಅವರಿಗೆ ತನ್ನ ಶತ್ರುವಿನ ಹಾಗೆ ಕಾಣುತ್ತದೆ. ಅನ್ಯಾಯದಂತೆ ಕಾಣುವ ಘಟನೆ ಎಷ್ಟು ದೊಡ್ಡದಿರುತ್ತದೆಯೋ ಮನುಷ್ಯನ ಹೃದಯವು ಅಷ್ಟೇ ದೊಡ್ಡ ವಿರೋಧ ಮಾಡುತ್ತದೆ. ಆ ಘಟನೆಗೆ ಉತ್ತರವಾಗಿ ಆ ವ್ಯಕ್ತಿ ನ್ಯಾಯವನ್ನು ಕೇಳುತ್ತಾನೆ. ಅದು ಯೋಗ್ಯವೂ ಹೌದು. ವಾಸ್ತವವಾಗಿ ಸಮಾಜದಲ್ಲಿ ಯಾವುದೇ ರೀತಿಯ ಅನ್ಯಾಯವು ವ್ಯಕ್ತಿಯ ಶ್ರದ್ಧೆ ಹಾಗೂ ನಂಬಿಕೆಗಳನ್ನು ನಾಶ ಮಾಡುತ್ತದೆ. ಆದರೆ ಈ ನ್ಯಾಯವೆಂದರೇನು? ನ್ಯಾಯದ ಅರ್ಥವೇನು? ಅನ್ಯಾಯ ಮಾಡುವವರಿಗೆ ತಮ್ಮ ಕಾರ್ಯದ ಪಶ್ಚಾತ್ತಾಪವಾಗಬೇಕು ಹಾಗೂ ಅನ್ಯಾಯದಿಂದ ಬಳಲಿದವರಿಗೆ ಮತ್ತೆ ವಿಶ್ವಾಸ ಹುಟ್ಟಬೇಕು ಸಮಾಜದ ಪ್ರತಿಯಾಗಿ. ಇಷ್ಟೇ ಅರ್ಥವಲ್ಲವೇ ನ್ಯಾಯಕ್ಕೆ? ಯಾರ ಹೃದಯದಲ್ಲಿ ಧರ್ಮವಿರುವುದಿಲ್ಲವೋ ಅವನು ನ್ಯಾಯವನ್ನು ತೊರೆದು ದ್ವೇಷ ಪ್ರತೀಕಾರಗಳನ್ನು ಪಾಲಿಸುತ್ತಾನೆ. ಹಿಂಸೆಯ ಬದಲಾಗಿ ಪ್ರತಿಹಿಂಸೆಯ ಭಾವನೆಯನ್ನು ಬೆಳೆಸಿಕೊಳ್ಳುತ್ತಾನೆ. ತಾನು ಅನುಭವಿಸಿದ ಕಷ್ಟಗಳಿಗಿಂತ
ಹೆಚ್ಚು ಕಷ್ಟಗಳನ್ನು ಕೊಡುವ ಪ್ರಯತ್ನ ಮಾಡುತ್ತಾನೆ. ಈ ಮಾರ್ಗದಲ್ಲಿ ನಡೆಯುತ್ತಾ ಅನ್ಯಾಯವನ್ನು ಅನುಭವಿಸಿದವನು ಅನ್ಯಾಯದಲ್ಲಿ ತಾನೇ ತೊಡಗುತ್ತಾನೆ. ಶೀಘ್ರದಲ್ಲೇ ಅವನೇ ಅಪರಾಧಿಯಾಗುತ್ತಾನೆ. ಅರ್ಥಾತ್ ನ್ಯಾಯ ಹಾಗೂ ಪ್ರತೀಕಾರಗಳ ಮಧ್ಯೆ ಕಡಿಮೆ ಅಂತರವಿರುತ್ತದೆ. ಹಾಗೂ ಈ ಅಂತರದ ಹೆಸರೇ ಧರ್ಮ. ಸತ್ಯವಲ್ಲವೇ? ನೀವೇ ಯೋಚಿಸಿ ನೋಡಿ. ಎಲ್ಲರ ಹೃದಯದಲ್ಲೂ ಸತ್ಯ ಹೇಳುವ ದೃಢ ಸಂಕಲ್ಪವಿರುತ್ತದೆ. ಅಂತಹ ಒಂದು ಸಂದರ್ಭ ಬಂದೇ ಬರುತ್ತದೆ. ಆದರೆ ಬಾಯಿಯಿಂದ ಸತ್ಯ ಹೊರಬರುವುದಿಲ್ಲ. ಯಾವುದೋ ಭಯ ಮನಸ್ಸನ್ನು ಆವರಿಸುತ್ತದೆ. ಯಾವುದೇ ಘಟನೆ ಅಥವಾ ಸಂದರ್ಭದ ಬಗ್ಗೆ ಮಾತನಾಡುವುದು ಅಥವಾ ತನ್ನಿಂದ ಯಾವುದಾದರೂ ತಪ್ಪಾದಲ್ಲಿ ಆ ವಿಷಯದ ಬಗ್ಗೆ ಮಾತನಾಡುವುದು, ಇದೇ ಸತ್ಯವೇ? ಇಲ್ಲ. ಇದು ಕೇವಲ ವಿಷಯವನ್ನು ಶ್ರುತಪಡಿಸುವುದು, ಅರ್ಥಾತ್ ಹೇಗೆ ಆಗಿತ್ತು ಹಾಗೆಯೇ ಹೇಳುವುದು ಸಾಮಾನ್ಯವಾದ ವಿಷಯ. ಆದರೆ ಕೆಲವು ಬಾರಿ ವಿಷಯ ಶ್ರುತಪಡಿಸಿ ಹೇಳುವುದಕ್ಕೂ ಭಯವಾಗುತ್ತದೆ. ಬಹುಶಃ ಬೇರೆಯವರ ಭಾವನೆಯ ಬಗ್ಗೆ ಮನದಲ್ಲಿ ಯೋಚನೆ ಬರುತ್ತದೆ. ಬೇರೆಯವರಿಗೆ ದುಃಖವಾಗಬಹುದೆಂದು ಭಯ ಶಬ್ದಗಳನ್ನು ತಡೆಯುತ್ತದೆ. ಹಾಗಾದರೆ ಈ ಸತ್ಯವೆಂದರೇನು? ನಾವೆಂದಾದರೂ ಯೋಚಿಸಿದ್ದೇವೆ? ಯಾವುದೇ ಭಯವಿದ್ದಾಗಲೂ ಯಾರೇ ವಿಷಯವನ್ನು ಶ್ರುತಪಡಿಸಿದರೆ ಅದು ಸತ್ಯವೆನಿಸಿಕೊಳ್ಳುತ್ತದೆ. ವಾಸ್ತವವಾಗಿ ಸತ್ಯ ಬೇರೇನೂ ಅಲ್ಲ. ನಿರ್ಭೀತಿಯ ಇನ್ನೊಂದು ಹೆಸರೇ ಸತ್ಯ. ನಿರ್ಭೀತನಾಗಲು ಯಾವುದೇ ಸಮಯವಿರುವುದಿಲ್ಲ, ಏಕೆಂದರೆ ನಿರ್ಭೀತಿ ಆತ್ಮದ ಸ್ವಭಾವವಾಗಿದೆ. ಅರ್ಥಾತ್ ಪ್ರತಿ ಕ್ಷಣವೂ ಸತ್ಯವನ್ನೇ ಮಾತನಾಡುವ ಕ್ಷಣವಾಗಿರುವುದಿಲ್ಲವೇ? ನೀವೇ ಯೋಚಿಸಿ ನೋಡಿ. ಭವಿಷ್ಯದ ಆಧಾರದ ಮೇಲೆ ಎಲ್ಲರೂ ಇಂದಿನ ನಿರ್ಣಯ ಮಾಡಬಯಸುತ್ತಾರೆ. ಭವಿಷ್ಯದಲ್ಲಿ ಸುಖವಿರಬೇಕು, ಭವಿಷ್ಯ ಭದ್ರವಾಗಿರಬೇಕು, ಅಂಥ ನಿರ್ಣಯ ಇಂದು ತೆಗೆದುಕೊಳ್ಳಬೇಕೆಂಬುದೇ ಎಲ್ಲರ ಪ್ರಯತ್ನ. ನೀವು ನಿಮ್ಮ ಜೀವನವನ್ನೊಮ್ಮೆ ನೋಡಿ. ನಿಮ್ಮ ಹೆಚ್ಚಿನ ನಿರ್ಣಯದ ಹಿಂದೆ ಭವಿಷ್ಯದ ಯೋಚನೆ ಇರುವುದಲ್ಲವೇ? ಏಕೆ ಬೇಡ? ನಮ್ಮ ಜೀವನವನ್ನು ಸರಳ ಹಾಗೂ ಸುಖಮಯ ಮಾಡಿಕೊಳ್ಳುವ ಪ್ರಯತ್ನ ಮಾಡುವ ಅಧಿಕಾರ ಎಲ್ಲರಿಗೂ ಇದೆ. ಆದರೆ ಭವಿಷ್ಯ ಯಾರಿಗೂ ತಿಳಿಯದು, ಕೇವಲ ಕಲ್ಪನೆ ಮಾಡಿಕೊಳ್ಳಬಹುದಷ್ಟೇ. ಹಾಗಾದರೆ ಜೀವನದ ಮಹತ್ವಪೂರ್ಣ ನಿರ್ಣಯಗಳು ಕಲ್ಪನೆಯ ಆಧಾರದ ಮೇಲೆಯೇ ಮಾಡುತ್ತೇವೆ ನಾವು. ನಿರ್ಣಯ ಮಾಡುವ ಯಾವುದಾದರೂ ಮೂರನೆಯ ಮಾರ್ಗ ಇರಬಹುದೇ? ಯೋಚಿಸಿ ನೋಡಿ. ಎಲ್ಲ ಸುಖಗಳ ಆಧಾರ ಧರ್ಮವೇ ಆಗಿದೆ, ಹಾಗೂ ಆ ಧರ್ಮ ಮನುಷ್ಯನ ಹೃದಯದಲ್ಲಿ ನೆಲೆಸಿರುತ್ತದೆ. ಹಾಗಾದರೆ ಪ್ರತಿ ನಿರ್ಣಯಕ್ಕೂ ಮೊದಲು ನಿಮ್ಮ ಸ್ವಂತ ಹೃದಯಕ್ಕೆ ಪ್ರಶ್ನೆಯನ್ನು ಅವಶ್ಯವಾಗಿ ಕೇಳಿ. ಈ ನಿರ್ಣಯ ಸ್ವಾರ್ಥದಿಂದ ಹುಟ್ಟಿದೆಯೋ ಅಥವಾ ಧರ್ಮದಿಂದಲೋ? ಇಷ್ಟು ಸಾಕಲ್ಲವೇ? ಭವಿಷ್ಯದ ಬದಲಾಗಿ ಧರ್ಮದ ಯೋಚನೆ ಮಾಡುವುದರಿಂದ ಭವಿಷ್ಯ ಹೆಚ್ಚು ಸುಖಪೂರ್ಣವಾಗುವುದಿಲ್ಲವೇ? ನೀವೇ ಯೋಚಿಸಿ ನೋಡಿ. ಕನಸುಗಳು ಹಾಗೂ ಹಿಂದಿನ ಗ್ರಹಿಕೆಗಳ ಆಧಾರದ ಮೇಲೆ ನಾವು ಭವಿಷ್ಯದ ಸುಖ ದುಃಖಗಳ ಕಲ್ಪನೆ ಮಾಡಿಕೊಳ್ಳುತ್ತೇವೆ. ಭವಿಷ್ಯದ ದುಃಖವನ್ನು ದೂರ ಮಾಡಿಕೊಳ್ಳಲು ನಾವು ಇಂದು ಯೋಜನೆಗಳನ್ನು ಮಾಡುತ್ತೇವೆ. ಆದರೆ ನೆನ್ನೆಯ ಸಂಕಟವನ್ನು ಇಂದು ನಿರ್ಮೂಲನೆ ಮಾಡುವುದರಿಂದ ನಮಗೆ ಲಾಭವಾಗುವುದೋ ಅಥವಾ ನಷ್ಟವಾಗುವುದೋ? ಇದನ್ನು ನಾವು ಪ್ರಶ್ನೆಯೇ ಮಾಡುವುದಿಲ್ಲ. ಸತ್ಯವೇನೆಂದರೆ ಸಂಕಟ ಹಾಗೂ ಅದರ ನಿವಾರಣೆ ಜೊತೆ ಜೊತೆಗೇ ಹುಟ್ಟುತ್ತವೆ, ಮನುಷ್ಯರಲ್ಲೂ ಹಾಗೂ ಸೃಷ್ಟಿಯಲ್ಲೂ. ನಿಜವಲ್ಲವೇ? ನೀವು ನಿಮ್ಮ ಭೂತಕಾಲವನ್ನೊಮ್ಮೆ ನೆನಪಿಸಿಕೊಳ್ಳಿ, ಇತಿಹಾಸವನ್ನೊಮ್ಮೆ ನೋಡಿ. ನಿಮಗೆ ತಕ್ಷಣ ತಿಳಿಯುತ್ತದೆ, ಯಾವಾಗ ಸಂಕಟ ಬರುತ್ತದೋ ಆವಾಗ ಅದನ್ನು ನಿವಾರಿಸುವ ಶಕ್ತಿಯೂ ಹುಟ್ಟಿಕೊಳ್ಳುತ್ತದೆ. ಇದೇ ಜಗದ ನಿಯಮ. ವಾಸ್ತವವಾಗಿ ಸಂಕಟವೇ ಶಕ್ತಿಯ ಜನ್ಮಕ್ಕೆ ಕಾರಣ.
ವ್ಯಕ್ತಿಯು ಯಾವಾಗ ಸಂಕಟದಿಂದ ಹೊರಬರುವನೋ ಒಂದು ಹೆಜ್ಜೆ ಹೆಚ್ಚೇ ಬೆಳೆದಿರುತ್ತಾನೆ, ಹೆಚ್ಚು ಪ್ರಕಾಶಿಸುತ್ತಾನೆ, ಆತ್ಮವಿಶ್ವಾಸದಿಂದ ತುಂಬಿಕೊಂಡಿರುತ್ತಾನೆ. ತನಗಾಗಿ ಮಾತ್ರವಲ್ಲ, ಸಂಪೂರ್ಣ ಪ್ರಪಂಚಕ್ಕೂ ಕೂಡ. ಇದು ಸತ್ಯವಲ್ಲವೇ? ವಾಸ್ತವದಲ್ಲಿ ಸಂಕಟದ ಜನನವೆಂದರೆ ಒಂದು ಅವಕಾಶದ ಜನನವಾದಂತೆ. ನಮ್ಮನ್ನು ನಾವು ಬದಲಿಸಿಕೊಳ್ಳುವ, ನಮ್ಮ ವಿಚಾರಗಳನ್ನು ಎತ್ತರಕ್ಕೆ ಏರಿಸುವ ಅವಕಾಶ, ನಮ್ಮ ಆತ್ಮವನ್ನು ಬಲಶಾಲಿ ಹಾಗೂ ಜ್ಞಾನಮೂಲವಾಗಿಸುವ ಅವಕಾಶ. ಇದನ್ನು ಯಾರು ಮಾಡುವರೋ ಅವರಿಗೆ ಯಾವುದೇ ಸಂಕಟ ಬಾಧಿಸುವುದಿಲ್ಲ. ಯಾರು ಮಾಡುವುದಿಲ್ಲವೋ ಅಂಥವರು ಸ್ವತಃ ತಾವೇ ಈ ವಿಶ್ವಕ್ಕೆ ಸಂಕಟ. ನೀವೇ ಯೋಚಿಸಿ ನೋಡಿ. ಯಾವಾಗ ನಮ್ಮ ಒಳ್ಳೆಯ ಕಾರ್ಯದ ಫಲವಾಗಿ ದುಃಖ ಪ್ರಾಪ್ತಿಯಾಗುವುದೋ ಅಥವಾ ಯಾರಿಗಾದರೂ ಅವರ ದುಷ್ಟ ಕಾರ್ಯಕ್ಕೆ ಸುಖ ಸಿಗುವುದೋ ಆಗ ಮನಸ್ಸು ಖಂಡಿತ ಯೋಚನೆ ಮಾಡುತ್ತದೆ, ಒಳ್ಳೆಯ ಕಾರ್ಯ ಮಾಡುವುದಕ್ಕೆ, ಧರ್ಮ ಮಾರ್ಗದಲ್ಲಿ ನಡೆಯುವುದಕ್ಕೆ ಏನು ಅರ್ಥವಿದೆ? ಆದರೆ ದುಷ್ಟ ಆತ್ಮಕ್ಕೆ ಏನು ಪ್ರಾಪ್ತಿಯಾಗುವುದೋ ಅದನ್ನು ನೋಡಿ. ದುಷ್ಟತನ ಮಾಡುವ ಹೃದಯ ಯಾವಾಗಲೂ ಚಂಚಲವಾಗಿರುತ್ತದೆ, ಅಸಮರ್ಥವಾಗಿರುತ್ತದೆ. ಮನಸ್ಸಿನಲ್ಲಿ ಯಾವಾಗಲೂ ಹೊಸ ಹೊಸ ಸಂಘರ್ಷಗಳು ಉತ್ಪನ್ನವಾಗುತ್ತವೆ. ಅವಿಶ್ವಾಸ ಅವನನ್ನು ಜೀವನ ಪೂರ್ತಿ ಓಡಿಸುತ್ತಲೇ ಇರುತ್ತದೆ. ಇದು ಸುಖವೇ? ಧರ್ಮ ಮಾರ್ಗದಲ್ಲಿ ನಡೆಯುವ, ಒಳ್ಳೆಯ ಕಾರ್ಯ ಮಾಡುವ ಸಚ್ಚಾರಿತ್ರ್ಯದ ವ್ಯಕ್ತಿಯ ಮನಸ್ಸು ಶಾಂತವಾಗಿರುತ್ತದೆ. ಪರಿಸ್ಥಿತಿಗಳು ಅವನ ಜೀವನದ ಸುಖಕ್ಕೆ ಅಡ್ಡಿಯಾಗುವುದಿಲ್ಲ. ಸಮಾಜದಲ್ಲಿ ಸಮ್ಮಾನ ಹಾಗೂ ಮನಸ್ಸಿನಲ್ಲಿ ಸದಾ ಸಂತೋಷವಿರುವುದು. ಅರ್ಥಾತ್ ಒಳ್ಳೆಯ ನಡತೆ ಭವಿಷ್ಯದಲ್ಲಿ ಯಾವುದೇ ಸುಖದ ಮಾರ್ಗವಲ್ಲ. ಒಳ್ಳೆಯ ನಡತೆಯೇ ಸ್ವಯಂ ಸುಖವಾಗಿದೆ. ಅಥವಾ ಕೆಟ್ಟ ನಡತೆ ಭವಿಷ್ಯದಲ್ಲಿ ಯಾವುದೇ ದುಃಖಕ್ಕೆ ಮಾರ್ಗವಲ್ಲ. ಅಧರ್ಮ ಅದೇ ಕ್ಷಣ ದುಃಖವನ್ನು ಉತ್ಪನ್ನ ಮಾಡುತ್ತದೆ. ಧರ್ಮದಿಂದ ಸುಖವಲ್ಲ, ಧರ್ಮವೇ ಸ್ವಯಂ ಸುಖವಾಗಿದೆ. ಮನುಷ್ಯನ ಜೀವನದ ಚಾಲಕ ಭಯ. ಮನುಷ್ಯ ಯಾವಾಗಲೂ ಭಯದ ಕಾರಣ ಮರೆತು ಬಿಡುತ್ತಾನೆ. ಜೀವನದಲ್ಲಿ ಯಾವ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೋ ಆ ಆಯ್ಕೆಯನ್ನು ನಾವು ಭಯದ ಕಾರಣದಿಂದಲೇ ಮಾಡುತ್ತೇವೆ. ಆದರೆ ಈ ಭಯ ವಾಸ್ತವಾದರೂ ನಿಮಗೆ ತೊಂದರೆ ಕೊಡಲು ಕೇವಲ ಯೋಜನೆಯನ್ನು ಮಾಡುವುದರಿಂದ ವಾಸ್ತವವಾಗಿ ಅವನು ನಿಮಗೆ ತೊಂದರೆ ಕೊಡಬಹುದೇ? ಇಲ್ಲ. ಆದರೆ ಭಯದಿಂದ ಕೂಡಿದ ಹೃದಯ ನಮಗೆ ಹೆಚ್ಚು ತೊಂದರೆ ಕೊಡುತ್ತದೆ. ಇದು ಸತ್ಯವಲ್ಲವೇ? ಕೆಲ ಸಮಯದಲ್ಲಿ ಭಯಗೊಂಡ ಹೃದಯ ಯೋಗ್ಯವಲ್ಲದ ನಿರ್ಧಾರ ಮಾಡುತ್ತದೆ ಹಾಗೂ ತೊಂದರೆಯನ್ನು ಇನ್ನೂ ಹೆಚ್ಚು ಕಷ್ಟಕರವಾಗಿಸುತ್ತದೆ. ಆದರೆ ವಿಶ್ವಾಸದಿಂದ ಕೂಡಿದ ಹೃದಯ ಕಷ್ಟದ ಸಮಯವನ್ನು ಸುಲಭವಾಗಿ ದಾಟಿಸಿಬಿಡುತ್ತದೆ. ಅರ್ಥಾತ್ ಯಾವ ಕಾರಣದಿಂದ ಮನುಷ್ಯ ಹೃದಯದಲ್ಲಿ ಭಯಕ್ಕೆ ಸ್ಥಾನ ಕೊಡುತ್ತಾನೋ ಭಯ ಅದರ ವ್ಯತಿರಿಕ್ತವಾಗಿಯೇ ಕಾರ್ಯ ಮಾಡುತ್ತದೆ. ಇದು ಸತ್ಯವಲ್ಲವೇ? ನೀವೇ ಯೋಚಿಸಿ ನೋಡಿ. ಮನುಷ್ಯನ ಜೀವನದಲ್ಲಿ ಅಂಥ ಒಂದು ಕ್ಷಣ ಅವಶ್ಯವಾಗಿ ಬರುತ್ತದೆ. ಕಂಡ ಎಲ್ಲ ಸ್ವಪ್ನಗಳು, ಎಲ್ಲ ಇಚ್ಛೆಗಳು, ಎಲ್ಲ ಮಾರ್ಗಗಳು ಧ್ವಂಸವಾಗಿ ಬಿಡುತ್ತವೆ. ಜೀವನದ ಸಂಪೂರ್ಣ ಯೋಜನೆಯೇ ಚೂರಾಗಿ ಬಿಡುತ್ತದೆ. ಒಂದೆಡೆ ಧರ್ಮವಿರುತ್ತದೆ ಹಾಗೂ ಇನ್ನೊಂದೆಡೆ ಸುಖ. ಇದನ್ನೇ ಧರ್ಮ ಸಂಕಟವೆಂದು ಕರೆಯುವುದು. ಧರ್ಮವನ್ನು ಪಾಲಿಸುವುದೇ ಸಂಕಟವಾದಾಗ ಹಾಗೂ ಧರ್ಮವನ್ನು ತ್ಯಜಿಸಿದರೆ ಸುಖ ದೊರೆಯುವುದೇ? ನೀವೇ ಯೋಚಿಸಿ ನೋಡಿ. ನಮ್ಮವರು ಎಂದುಕೊಂಡವರ ವಿರುದ್ಧ ಸತ್ಯ ಹೇಳಬೇಕಾದ ಸಮಯ ಬರುತ್ತದೆ. ಯಾವುದೋ ಕಷ್ಟದ ಸಮಯದಲ್ಲಿ ಸರಳವಾಗಿ ಕಳ್ಳತನ ಮಾಡುವ ಮಾರ್ಗ ಎದುರಾಗುತ್ತದೆ. ಆಗಲೇ ಒಬ್ಬ ಶಕ್ತಿಶಾಲಿ ರಾಜಕಾರಣಿ ಅಥವಾ ರಾಜನ ಕರ್ಮಚಾರಿಯ ಅಧರ್ಮ ಪ್ರಕಟವಾಗುತ್ತದೆ. ಎಲ್ಲರ ಜೀವನದಲ್ಲೂ ಇಂಥ ಘಟನೆಗಳು ಬರುತ್ತಲೇ ಇರುತ್ತವೆ. ಬಹಳ ಜನ ಇಂತಹ ಯಾವುದೇ ಪರಿಸ್ಥಿತಿಯನ್ನು ಧರ್ಮ ಸಂಕಟವೆಂದು ತಿಳಿದುಕೊಳ್ಳುವುದೇ ಇಲ್ಲ. ನಮಗೆ ಯಾವುದೇ ಪ್ರಕಾರದ ಸಂಘರ್ಷದ ಅನುಭವವೇ ಇರುವುದಿಲ್ಲ.
ಸಹಜವಾಗಿ ಸುಖ ಕಂಡ ತಕ್ಷಣ ಆಕರ್ಷಿತರಾಗುತ್ತಾ ಹೋಗುತ್ತೇವೆ ನಾವು, ನೊಣ ಬೆಲ್ಲದ ಹಿಂದೆ ಹೋಗುವ ಹಾಗೆ. ವಾಸ್ತವವಾಗಿ ಧರ್ಮ ಸಂಕಟದ ಘಳಿಗೆ ದೇವರಿಗೆ ಹತ್ತಿರವಾಗುವ ಘಳಿಗೆಯಾಗಿರುತ್ತದೆ. ನಾವು ಸಂಘರ್ಷಗಳಿಂದ ಭಯಭೀತರಾಗದೆ, ಸುಖದ ಕಡೆಗೆ ಆಕರ್ಷಿತರಾಗದೆ, ಧರ್ಮದ ವಿಷಯದಲ್ಲಿ ದೃಢವಾಗಿದ್ದರೆ ಆ ದೇವರ ಸಾಕ್ಷಾತ್ಕಾರ ದೂರವಿರುವುದಿಲ್ಲ. ಗಾಳಿಯೊಂದಿಗೆ ಹೋರಾಡುವ ಎಲೆ ಗಿಡದಿಂದ ಕೆಳಗೆ ಬಿದ್ದರೂ ಆಕಾಶದ ಕಡೆಗೆ ಹಾರುತ್ತದೆ. ಗಾಳಿಯ ವೇಗಕ್ಕೆ ಬಾಗಿಕೊಳ್ಳುವ ಹುಲ್ಲು ಭೂಮಿಯ ಮೇಲೆಯೇ ಉಳಿದು ಬಿಡುತ್ತದೆ. ಅರ್ಥಾತ್ ಧರ್ಮ ಸಂಕಟದಿಂದ ನಾವು ಸಂಕಟವನ್ನೇ ದೂರ ಮಾಡಿದರೆ ಸುಖವೇನೋ ಸಿಗುತ್ತದೆ, ಜೀವನ ನಡೆಯುತ್ತದೆ. ಆದರೆ ಚಾರಿತ್ರ್ಯ ಹಾಳಾಗುವುದಿಲ್ಲವೇ? ಆತ್ಮ ಬಡವಾಗುತ್ತದೆಯಲ್ಲವೇ? ಹಾಗೂ ಆ ದೇವರಿಂದ ಅಂತರ ಹೆಚ್ಚಾಗುವುದಿಲ್ಲವೇ? ನೀವೇ ಯೋಚಿಸಿ ನೋಡಿ. ಒಬ್ಬನೇ ಗುರುವಿನ ಬಳಿ ವಿದ್ಯೆ ಕಲಿಯುವ ಎಲ್ಲ ಶಿಷ್ಯರು ಒಂದೇ ಸಮನಾದ ವಿದ್ಯೆಯನ್ನು ಪಡೆಯಲಾಗುವುದಿಲ್ಲ. ಎಲ್ಲ ಶಿಷ್ಯಂದಿರು ಗುರುವಿನ ಮಾತು ಕೇಳುವಂತೆ ಹಾಗೂ ಅವರ ಪೂಜೆ ಮಾಡುವಂತೆ ಅವಶ್ಯವಾಗಿ ಕಾಣುತ್ತಾರೆ. ಆದರೆ ಒಂದೇ ಸಮನಾದ ವಿದ್ಯೆಯನ್ನು ಪಡೆಯಲಾಗುವುದಿಲ್ಲ. ಹಾಗೇಕೆ ಆಗುತ್ತದೆ ಎಂದು ನೀವು ಯೋಚಿಸಿದ್ದೀರಾ? ಸತ್ಯವೇನೆಂದರೆ, ವಿದ್ಯೆಯನ್ನು ಪಡೆಯಲಾಗದ ಶಿಷ್ಯಂದಿರು ಸಮರ್ಪಣಾ ಮನೋಭಾವದ ತೋರಿಕೆಯನ್ನು ಮಾಡುತ್ತಾರೆ. ಆದರೆ ಸಮರ್ಪಣಾ ಮನೋಭಾವದ ಅರ್ಥ ತಿಳಿದುಕೊಳ್ಳುವುದಿಲ್ಲ. ಗುರುವಿನ ಚರಣದಲ್ಲಿ ಹೂ ಹಾಕುವುದರಿಂದ ಅಥವಾ ಗುರುವಿನ ಆದೇಶ ಪಾಲಿಸುವುದರಿಂದ ಸಮರ್ಪಣಾ ಮನೋಭಾವ ಸಾಬೀತಾಗುವುದೇ? ಇಲ್ಲ. ಸಮರ್ಪಣಾ ಮನೋಭಾವದ ಅರ್ಥ ಗುರುವಿನ ಮನಸ್ಸಿನಲ್ಲಿ ಯಾವುದೇ ಸಂದೇಹ ಬರಕೂಡದು. ಗುರುವಿನ ಬಾಯಿಯಿಂದ ಆದೇಶ ಹೊರಬರುವುದಕ್ಕೂ ಮೊದಲೇ ಶಿಷ್ಯರು ಆ ಕಾರ್ಯವನ್ನು ಪೂರ್ಣಗೊಳಿಸಬೇಕು. ಗುರುವಿನ ವಿಚಾರದ ಜೊತೆಗೆ ಶಿಷ್ಯನ ವಿಚಾರ ಒಂದಾಗಬೇಕು. ಶಿಷ್ಯ ಎಲ್ಲಿಯವರೆಗೂ ತನ್ನ ಗುರುವಿನಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರ ರೂಪವನ್ನು ನೋಡುವುದಿಲ್ಲವೋ ಅಲ್ಲಿಯವರೆಗೂ ಅವರ ಸಮರ್ಪಣಾ ಭಾವ ಸತ್ಯವಾದುದಲ್ಲ. ವಾಸ್ತವವಾಗಿ ಸಮರ್ಪಣಾ ಮನೋಭಾವ ಕಾರ್ಯದ ಹೆಸರಲ್ಲ. ಸಮರ್ಪಣಾ ಭಾವ ಹೃದಯದ ಭಾವನೆ ಹಾಗೂ ಮನಸ್ಸಿನ ಸ್ಥಿತಿಯ ಹೆಸರು. ಅರ್ಥಾತ್ ನಮ್ಮ ಅಜ್ಞಾನದಲ್ಲಿ ದೋಷ ಕೇವಲ ನಮ್ಮ ಮನಸ್ಸಿನದಲ್ಲವೇ? ನೀವೇ ಯೋಚಿಸಿ ನೋಡಿ. ಒಬ್ಬ ಮನುಷ್ಯನಿಗೆ ಯಾವುದೋ ಸಂಕಷ್ಟ ಸ್ಥಿತಿ ಬಂದಾಗ ಅವನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾನೆ, ದೇವರಲ್ಲಿ ಯಾಚನೆ ಮಾಡುತ್ತಾನೆ ಅವನು ಈ ಪರಿಸ್ಥಿತಿಯಿಂದ ಹೊರಬರಲು. ಆದರೆ ಈ ಪ್ರಾರ್ಥನೆಯ ವಾಸ್ತವಿಕ ರೂಪವೇನು? ನಾವು ಯಾವಾಗಲಾದರೂ ಇದರ ಬಗ್ಗೆ ಯೋಚಿಸಿದ್ದೇವೆಯೇ? ಪ್ರಾರ್ಥನೆಯ ಅರ್ಥ ನಮ್ಮ ಎಲ್ಲ ಸಂದೇಹಗಳು, ಎಲ್ಲ ಚಿಂತೆಗಳು, ಎಲ್ಲ ಸಂಕಲ್ಪ ವಿಕಲ್ಪ, ನಮ್ಮ ಎಲ್ಲ ಯೋಜನೆಗಳನ್ನು ದೇವರ ಪಾದಗಳಲ್ಲಿ ಇರಿಸುವುದು. ಅರ್ಥಾತ್ ನಮ್ಮ ಕರ್ಮದ ಫಲ ಏನು ಎನ್ನುವುದರ ಚಿಂತೆ ಮಾಡದೆ ಧರ್ಮದ ಮಾರ್ಗದಲ್ಲಿ ಕಾರ್ಯ ಮಾಡುತ್ತಾ ಹೋಗುವುದು. ದೇವರ ಯೋಜನೆಯನ್ನು ನಮ್ಮ ವಿಧಿ ಎಂದುಕೊಳ್ಳುವುದು. ಇದೇ ಪ್ರಾರ್ಥನೆ ಅಲ್ಲವೇ? ಆದರೆ ದೇವರ ಯೋಜನೆಯನ್ನು ತಿಳಿದುಕೊಳ್ಳುವುದು ಸಂಭವವೇ? ಆ ಯೋಜನೆಗಳು ನಮ್ಮ ಕಾರ್ಯಗಳ ರೂಪದಲ್ಲಿ ಎಂದೂ ಪ್ರಕಟವಾಗುತ್ತವೆ. ಆದರೆ ಒಂದು ವೇಳೆ ಜನರು ಕರ್ಮಗಳನ್ನೇ ತ್ಯಜಿಸಿದರೆ ಅದು ಪ್ರಾರ್ಥನೆಯೇ? ವಾಸ್ತವವಾಗಿ ಕರ್ಮವೇ ಜೀವನ ಹಾಗೂ ಕರ್ಮದ ಫಲದ ಮೇಲೆ ಮೋಹ ಇಲ್ಲದಿರುವುದೇ ನಿಜವಾದ ಪ್ರಾರ್ಥನೆ. ಒಂದು ಪ್ರಾರ್ಥನೆ ಕರ್ಮಕ್ಕೆ ಅಡ್ಡಿಯಾದರೆ, ಮನುಷ್ಯನಿಗೆ ಕಾರ್ಯ ಮಾಡಲು ಬಿಡದಿದ್ದರೆ ಅದು ಪ್ರಾರ್ಥನೆಯೇ ಅಥವಾ ಪರಾಜಯವೇ? ನೀವೇ ಯೋಚಿಸಿ ನೋಡಿ. ಸೃಷ್ಟಿಯನ್ನು ನೋಡಿ. ಹೊಸ ವೃಕ್ಷಕ್ಕೆ ಜನ್ಮ ನೀಡುವ ಬೀಜಗಳ ಸುತ್ತ ಮುತ್ತ ದೇವರು ಹೂವಿನ ದಳಗಳನ್ನು ನಿರ್ಮಿಸಿದ್ದಾನೆ.
ಅವುಗಳನ್ನು ಬಣ್ಣ ಸುಗಂಧದಿಂದ ತುಂಬಿದ್ದಾನೆ. ಎಲ್ಲಿ ಭವಿಷ್ಯದ ಜನ್ಮವಾಗುತ್ತದೆಯೋ ಅಲ್ಲಿ ಕೇವಲ ಸುಂದರತೆ, ಕೇವಲ ಸುಖ, ಸಂತೋಷ ಹಾಗೂ ಗೌರವಗಳು ದೊರೆಯುವುದು ಅವಶ್ಯಕವಲ್ಲವೇ? ಆದರೆ ಸಮಾಜ ಸ್ತ್ರೀಯರಿಗೆ ದುಃಖ ನೀಡಿ ಇಡೀ ಭವಿಷ್ಯವನ್ನು ದುಃಖದಿಂದ ತುಂಬಿಬಿಡುತ್ತದೆ. ಅಪಮಾನ, ಶೋಷಣೆ, ನೋವು, ಈ ಎಲ್ಲದರ ಬೇಗೆಯಲ್ಲಿ ಸ್ತ್ರೀಯರು ಸ್ವಸ್ಥ ಹಾಗೂ ಸುಖಿಯಾದ ಸಂತಾನಕ್ಕೆ ಜನ್ಮ ನೀಡಲು ಹೇಗೆ ಸಾಧ್ಯ? ಅರ್ಥಾತ್ ಯಾವಾಗ ಒಬ್ಬ ಸ್ತ್ರೀಯ ಅಪಮಾನವಾಗುವುದೋ, ಯಾವಾಗ ಒಬ್ಬ ಸ್ತ್ರೀಯ ಶೋಷಣೆಯಾಗುವುದೋ, ಯಾವಾಗ ಒಬ್ಬ ನಾರಿಯ ಕೇಶವನ್ನು ಎಳೆಯಲಾಗುವುದೋ ಆಗೆಲ್ಲ ಒಂದಲ್ಲ ಒಂದು ರೂಪದಲ್ಲಿ ಯುದ್ಧ ಜನ್ಮ ತಾಳುವುದು. ಒಂದಲ್ಲ ಒಂದು ರೂಪದಲ್ಲಿ ಮಹಾಭಾರತದ ಆರಂಭವಾಗುವುದು. ನೀವೇ ಯೋಚಿಸಿ ನೋಡಿ, ಪದೇ ಪದೇ ಯೋಚಿಸಿ ನೋಡಿ. ಮನುಷ್ಯ ಸಮಾಜವು ಸ್ತ್ರೀಯರಿಗೆ ಸದಾ ಶೋಷಣೆ, ಅನ್ಯಾಯ ಹಾಗೂ ಅಪಮಾನವನ್ನೇ ನೀಡಿದೆ. ನೀವು ಅಕ್ಕ ಪಕ್ಕ ದೃಷ್ಟಿ ಹಾಯಿಸಿ ಸಮಗ್ರ ಇತಿಹಾಸವನ್ನು ನೋಡಿ, ಇದೇ ಕಾಣಸಿಗುವುದು. ಈ ಪುರುಷರ ಈರ್ಷೆ, ದುರಾಸೆ, ಅಹಂಕಾರ, ವೈರತ್ವ, ಈ ಎಲ್ಲ ಕೆಟ್ಟ ಭಾವನೆಗಳ ಪರಿಣಾಮವನ್ನು ಸ್ತ್ರೀಯರೇ ಅನುಭವಿಸುತ್ತಾರೆ. ಯುದ್ಧವನ್ನು ಪುರುಷ ಮಾಡುತ್ತಾನೆ. ಹಾಗೂ ಪರಾಭವಗೊಂಡ ನಗರದ ಎಲ್ಲ ಸ್ತ್ರೀಯರನ್ನು ಬಲಾತ್ಕಾರ ಮಾಡಲಾಗುತ್ತದೆ. ಪುರುಷ ಮದಿರೆ ಹಾಗೂ ದ್ಯೂತದಲ್ಲಿ ತನ್ನ ಸಂಪತ್ತನ್ನು ಕಳೆಯುತ್ತಾನೆ. ಸ್ತ್ರೀಯ ಭಾಗ್ಯದಲ್ಲಿ ಹಸಿವು ಕಾಡುತ್ತದೆ. ಪುರುಷನ ಅಹಂಕಾರ ಜಾಗೃತಗೊಂಡಾಗ ಅದು ಸ್ತ್ರೀಯ ಸ್ವಾತಂತ್ರ್ಯ ಹಾಗೂ ಸುಖಕ್ಕೆ ಅಡ್ಡಿಗಳನ್ನು ಸೃಷ್ಟಿ ಮಾಡುತ್ತದೆ. ಪುರುಷ ಜೀವನದಲ್ಲಿ ಎಲ್ಲ ಸೋತು ಪರಿವಾರದ ತ್ಯಾಗ ಮಾಡುತ್ತಾನೆ. ಹಾಗೂ ಸ್ತ್ರೀ ತನ್ನ ಚಿಕ್ಕ ಚಿಕ್ಕ ಶಿಶುಗಳ ಹೊಟ್ಟೆ ತುಂಬಿಸುವುದಕ್ಕಾಗಿ ಸಂಘರ್ಷ ಮಾಡುತ್ತಿರುತ್ತಾಳೆ. ಇಡೀ ಜಗತ್ತಿನ ದುಃಖಗಳನ್ನು ಲೆಕ್ಕ ಹಾಕಿ ಸ್ಪಷ್ಟವಾಗಿ ಕಾಣುವುದು, ಪುರುಷರ ತುಲನೆಯಲ್ಲಿ ಸ್ತ್ರೀಯರು ಅಧಿಕ ದುಃಖವನ್ನು ಅನುಭವಿಸುತ್ತಾರೆಂದು. ಇದೆಂತಹ ಸಮಾಜವನ್ನು ನಿರ್ಮಿಸಿದ್ದೇವೆ ನಾವು? ಇಲ್ಲಿ ಜಾತಿಯ ಅರ್ಧ ಭಾಗವನ್ನು ಮನುಷ್ಯ ತುಳಿದರೆ ಇನ್ನುಳಿದ ಭಾಗವನ್ನು ಸಮಾಜ ತುಳಿಯುತ್ತಲೇ ಇರುತ್ತದೆ.